ರೇಣುಕಾಸ್ವಾಮಿ ಕೊಲೆಯ ಮತ್ತಷ್ಟು ಫೋಟೋಗಳು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ಪಟ್ಟಣಗೆರೆ ಶೆಡ್ ಬಳಿ ಪತ್ತೆಯಾಗಿದ್ದ ಹತ್ಯೆಗೆ ಬಳಸಿದ್ದ ವಸ್ತು, ರಿಪೀಸ್ ಪಟ್ಟಿ, ನೈಲಾನ್ ಹಗ್ಗ, ಮೆಗ್ಗಾರ್ ಇದೆಲ್ಲವೂ ಕೂಡ ಈಗ ಸಿಕ್ಕಿದೆ. ಇದನ್ನೂ ಕೂಡ ತೋರಿಸಿದ್ದಾರೆ ಎಫ್ಐಆರ್ನಲ್ಲಿ ಪೊಲೀಸರು. ಲಾಠಿ ಅದು ಪುಡಿಪುಡಿಯಾಗಿದ್ದು, ಇವೆಲ್ಲವೂ ಕೂಡ ಹತ್ಯೆಗೆ ಬಳಸಿರೋ ವಸ್ತುಗಳು, ಕೊಲ್ಲೋದಕ್ಕೆ ಬಳಸಿರೋ ವಸ್ತುಗಳು, ಅಥವಾ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ವಸ್ತುಗಳು. ಈ ಹಲ್ಲೆಯಿಂದಲೇ ಆತ ಮೃತಪಟ್ಟಿರೋದು. ಆ ಫೋಟೋಗಳನ್ನು ಕೂಡ ಒಂದೊಂದಾಗಿ ಅಲ್ಲಿ ಸಿಕ್ಕಿದ್ದು ಇವೆಲ್ಲ ಸ್ಪಾಟ್ ಮಹಜರ್ ಮಾಡಿದಾಗ ಪೊಲೀಸ್ ಲಾಠಿನೇ ಮುಂಭಾಗ ಪುಡಿಪುಡಿಯಾಗೋಗಿದೆ. ಪೊಲೀಸ್ ಲಾಠಿ, ಅದರ ಜೊತೆಗೆ ನೈಲಾನ್ ಹಗ್ಗ, ಮರದ ಪಟ್ಟಿ, ಪೊಲೀಸ್ ಲಾಠಿ ಒಂದ ಎರಡ, ಮತ್ತು ಪವಿತ್ರ ಅವರ ಮನೆಯಲ್ಲಿ ಸೀಸ್ ಮಾಡಿಕೊಂಡ ಚಪ್ಪಲಿ, ಅವೆಲ್ಲ ತೋರಿಸ್ತಾರೆ. ಪ್ರಸ್ತಾವನೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲೇ ಇವೆಲ್ಲ ಸಾಕ್ಷಿಗಳು ಹಾಕಿರ್ತಾರೆ. ಈ ಫೋಟೋಗಳನ್ನು, ಒರಿಜಿನಲ್ ಫೋಟೋಸ್ ಅವ್ರ ಹತ್ರ ಇರುತ್ತೆ, ರಿಟ್ರೀವ್ ಮಾಡ್ಕೊಂಡಿದ್ರೆ ಅದನ್ನು ತೆಗೆದಿಟ್ಕೊಂಡಿರ್ತಾರೆ. ಮೆಗ್ಗಾರ್ ₹600 ಕೊಟ್ಟು ಮೆಗ್ಗರ್ ತಂದು ಆ ಮೆಗ್ಗರಿಂದ ಕರೆಂಟ್ ಶಾಕ್ ಕೊಟ್ಟು ಹೇಳಿಸ್ತಾರೆ ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಾಗ. ಆ ಕ್ರೂರತೆ ನೋಡಿ ಹೆಂಗಿದೆ, ಕ್ರೂರತೆ. ಆ ಟೈಮಲ್ಲೂ ಕೂಡ ಅವ್ರಿಗೆ ತಲೆ ಓಡಿ ಮೆಗ್ಗರ್ ತಂದು ಶಾಕ್ ಕೊಡೋಣ ಅಂತ ಹೆಂಗೆ ಅನಿಸಿರ್ಬೇಕು, ಅಥವಾ ಕೊಲ್ಲಬೇಕು ಅಂತ ಪ್ಲ್ಯಾನ್ ಆದಾಗಲೇ ತಂದಿಟ್ಕೊಂಡಿದ್ರೋ ಏನೋ. ಒಟ್ಟಿನಲ್ಲಿ ಅವೆಲ್ಲವೂ ಕೂಡ ಈಗ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಒಂದೊಂದೇ ವಿಚಾರಗಳು. ಶವ ಸಾಗಾಟದ ಕಾರಿಂದ ಹಿಡಿದು, ಮೊದಲು ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡೋದರಿಂದ ಹಿಡಿದು, ಆತ ದೈನ್ಯದಿಂದ ಪ್ರಾಣಭಿಕ್ಷೆ ಕೇಳ್ಕೊಳ್ತಾ ಇರೋದ್ರಿಂದ ಹಿಡಿದು, ಹೊಡೆಯೋದಕ್ಕೆ ಬಳಸಿದ್ದ ವಸ್ತುಗಳು, ಆಮೇಲೆ ಆತನ ಶವ ಸಾಗಾಟ ಮಾಡಿದಂತಹ ವೆಹಿಕಲ್, ದರ್ಶನ್ ಬಂದು ಹೋದಂತಹ ಫೋಟೋ, ಕಾರು, ಎಲ್ಲವೂ ಕೂಡ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಇಷ್ಟೆಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸೋದಕ್ಕೆ ಪೊಲೀಸರು ಅದೆಷ್ಟು ಕಷ್ಟಪಟ್ಟಿರಬೇಕು. ಖಂಡಿತವಾಗಿ ಈ ವಿಚಾರದಲ್ಲಿ ಮಾತ್ರ ಪೊಲೀಸರ ಕಾರ್ಯಕ್ಷಮತೆ ಅಂತೂ ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ಅಲ್ಲಿ ನೋಡಿ, ಅಲ್ಲಿ ನೈಲಾನ್ ಹಗ್ಗ, ಇದರಿಂದ ಹೊಡೆದಿದ್ರಂತೆ. ನೈಲಾನ್ ಹಗ್ಗ ಅಲ್ಲಿ ಬಿದ್ದಿತ್ತು. ಸ್ಪಾಟ್ ಮಹಜರ್ ಮಾಡಿದಾಗ ಸಿಕ್ತು ಇವೆಲ್ಲ. ಸ್ಪಾಟ್ ಮಹಜರ್ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ರಲ್ಲ ಪಟ್ಟಣಗೆರೆಗೆ ಕರ್ಕೊಂಡೋಗಿ, ಆಗ ಸಿಕ್ಕಿದ್ದು ರೇಣುಕಾಸ್ವಾಮಿಯನ್ನು ಹೊಡೆಯೋದಕ್ಕೆ ಬಳಸಿದ್ದಂತಹ ಹಗ್ಗ. ಇದು ಹಗ್ಗದಲ್ಲಿ ಹೊಡೆದಿದ್ದಾರೆ. ಅದನ್ನು ಹೊಡೆದಿದ್ದಾರೋ, ಕತ್ತಿಗೆ ಸುತ್ತಿ ಎಳೆದಿದ್ದಾರೋ, ಏನು ಮಾಡಿದಾರೋ. ಅದಾದಮೇಲೆ ಪೊಲೀಸ್ ಲಾಠಿ, ಅದು ದರ್ಶನ್ ಮನೆಯಲ್ಲಿತ್ತಂತೆ ಲಾಠಿ. ಯಾವಾಗಲೂ ಬರ್ತ್ಡೇಗೇನೋ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡಿದ್ರಂತೆ. ಅದನ್ನು ಎತ್ಕೊಂಡು ಬಂದು ಹೊಡೆದಿರೋದು. ಅದ್ರ ಮೇಲೆ ಇವ್ರ ಫಿಂಗರ್ ಪ್ರಿಂಟ್ ಎಲ್ಲ ಸಿಕ್ಕಿದೆ. ಲಾಠಿ ನೋಡಿ ಇಲ್ಲಿ, ಅದು ಪುಡಿಪುಡಿಯಾಗಿದೆ ಮುಂದ್ಗಡೆ. ಅಂದರೆ ಲಾಠಿ, ಪೊಲೀಸ್ ಲಾಠಿಗಳು ಬಹಳ ಗಟ್ಟಿ ಇರ್ತವೆ. ಅದೇ ಪುಡಿಪುಡಿಯಾಗೋ ರೇಂಜಲ್ಲಿ ಹೊಡೆದಿದ್ದಾರೆ ಅಂತಂದರೆ ನೋಡಿ, ಅಲ್ಲಿ ಮುರಿದಿರೋದು ನೋಡಿ, ಮೇಲ್ಗಡೆ ಕಾಣಿಸ್ತಾ ಇದೆ. ಹತ್ಯೆಗೆ ಬಳಸಿದ್ದ ಲಾಠಿಯ ಫೋಟೋ ಇದು. ಹತ್ಯೆಗೆ ಬಳಸಿದ್ದ ಲಾಠಿಯ ಫೋಟೋ. ಪಟ್ಟಣಗೆರೆ ಶೆಡ್ ಹತ್ರ ಪತ್ತೆಯಾಗಿದ್ದ ಮಾರಕಾಸ್ತ್ರಗಳು, ಇದನ್ನೇ ಉಪಯೋಗಿಸಿರೋದವರು. ಅದೇನೋ ಅಲ್ಲಿದ್ದಂತಹ ರೆಂಬೆ ಕೊಂಬೆ ಎಲ್ಲ ಮುರ್ಕೊಂಡು ಹೊಡೆದಿದ್ರಂತೆ ಮರದ್ದು. ಯಾತಕ್ಕೋಸ್ಕರ ಸ್ಪಾಟ್ ಮಹಜರ್ ಮಾಡ್ತಾರೆ ಅನ್ನೋದಕ್ಕೆ ಇದು ಉತ್ತರ. ಎಷ್ಟೇ ಚಾಲಾಕಿ ವ್ಯಕ್ತಿ ಕೊಲೆ ಮಾಡಿದ್ರು ಕೂಡ ಒಂದು ಸಣ್ಣ ಕ್ಲೂ ಆದರೂ ಬಿಟ್ಟಿರ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಂತೂ 231 ಸಾಕ್ಷಿ ಕಲೆ ಹಾಕಿದ್ದಾರೆ. 231 ಸಾಕ್ಷಿ. ಎಷ್ಟು ವಿಚಾರಗಳು, ಒಂದ ಎರಡ. ಮೆಗ್ಗಾರ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಲ್ಯಾಕ್ ಕಲರ್ ಮೆಗ್ಗಾರ್, ಕರೆಂಟ್ ಶಾಕ್ ಕೊಟ್ರಲ್ಲ ರೇಣುಕಾಸ್ವಾಮಿಗೆ, ಅದೇ ಮೆಗ್ಗರ್. ಆ ಮೆಗ್ಗರ್ ತಂದು ಕರೆಂಟ್ ಶಾಕ್ ಕೊಡ್ತಾರೆ. ಈತ ಪ್ರಜ್ಞೆ ತಪ್ಪು ಬಿದ್ದಿರ್ತಾನೆ, ಏಳ್ಸೋಣ ಅಂತ, ಏಳ್ಸಕ್ಕೆ ಕರೆಂಟ್ ಶಾಕ್ ಕೊಟ್ಟಿರೋದು. ಚಿತ್ರಹಿಂಸೆಯ ಪರಮಾವಧಿಯ ಫೋಟೋಗಳನ್ನು ಒಂದೊಂದಾಗೆ ನೀವೀಗ ನೋಡ್ತಾ ಇದ್ದೀರಾ. ಹತ್ಯೆಗೆ ಬಳಸಿದ್ದ ಲಾಠಿ, ಮೆಗ್ಗರ್ನ ಎಕ್ಸ್ಕ್ಲೂಸಿವ್ ಫೋಟೋ ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ. ರೇಣುಕಾಸ್ವಾಮಿ ಕೊಲೆಗೆ ಅಥವಾ ಹತ್ಯೆಗೆ ಬಳಸಿದಂತಹ ವಸ್ತುಗಳು, ಇಷ್ಟೆಲ್ಲ ಆಯುಧಗಳು ಪ್ಲಸ್ 14 ಜನ ಎಲ್ಲ ಸೇರ್ಕೊಂಡು ಹೊಡೆದ್ರೆ ಇನ್ನೇನಾಗಬೇಕು ಪಾಪ.